ಎಲ್ಲರಿಗೂ ನಮಸ್ಕಾರ. ಈಗ ಫೈಲ್ಗೆ ಹೋಗಿ ನೆಕ್ಸ್ಟ್ ಫೈಲ್ ಮೆನುಗೆ ಹೋಗಿ ನ್ಯೂ ಆಗಿ ಮೇನ್ ಇಲ್ಲಿ #include stdio.h ಮೇನ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಇಲ್ಲಿ ಕ್ಯಾರ್ ನೇಮ್ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇಟ್ಟು ನೆಕ್ಸ್ಟ್ ರಾಜು ಸೆಮಿಕೋಲನ್ ಇಲ್ಲಿ ಪ್ರಿಂಟ್ ಎಫ್ %d ಮೈ ನೇಮ್ ಈಸ್ %s ಅಂತ ಕೊಡಿ, ಡಬಲ್ ಕೋಟ್ಸ್ ನೇಮ್ ಇಲ್ಲಿ ch ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಇಲ್ಲಿ CLR SCR ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಸೇವ್ ಮಾಡೋಣ. t.c ಇಲ್ಲಿ ಫಸ್ಟ್ಗೆ ನಾವೇನು ಮಾಡಿದ್ವಿ ಅಂದರೆ ಕ್ಯಾರೆಕ್ಟರ್ ಅಂತ ಡಿಕ್ಲೇರ್ ಮಾಡಿದ್ವಿ. ನೇಮ್ ಇಲ್ಲಿ ಇದರ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟು ಟೈಪ್ ಮಾಡ್ಬೋದು ಅಂದರೆ 10 ಮಟ್ಟ ಮಾಡ್ಕೋಬೋದು. ಇಲ್ಲಿ ಈಕ್ವಲ್ ಟು ಕೊಟ್ಟು ಇಲ್ಲಿ ಡಬಲ್ ಕೋಟ್ಸ್ನಲ್ಲಿ ಸ್ಟ್ರಿಂಗನ್ನು ಸ್ಟೋರ್ ಮಾಡ್ಬೇಕಾದ್ರೆ ಡಬಲ್ ಕೋಟ್ಸ್ನಲ್ಲಿ ಕೊಡಬೇಕು. ಇಲ್ಲಿ ನೇಮ್ ಅನ್ನುವಂಥ ಒಂದು ವೇರಿಯೇಬಲ್ನಲ್ಲಿ ರಾಜು ಅಂತ ಸ್ಟೋರ್ ಆಯಿತು. ಇಲ್ಲಿ ಕ್ಲಿಯರ್ ಸ್ಕ್ರೀನ್ ಆಯಿತು. ಪ್ರಿಂಟ್ ಎಫ್ನಲ್ಲಿ ಮೈ ನೇಮ್ ಈಸ್ ಇಲ್ಲಿ %s ಅಂತ ಕೊಟ್ಟಿವಿ, ಯಾಕಂದರೆ ಇದು ಸ್ಟ್ರಿಂಗ್ ಇರೋದ್ರಿಂದ. ಇಲ್ಲಿ ನೆಕ್ಸ್ಟ್ ನೇಮ್ ಅಂತ ಕೊಟ್ಟಿವಿ, ಇಲ್ಲಿ ಗೆಟ್ ch ಅಂತ ಕೊಟ್ಟಿವಿ. ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಹೌದಾ, ಮೈ ನೇಮ್ ಈಸ್ ರಾಜು ಅಂತ ಪ್ರಿಂಟ್ ಆಯಿತು. ಇಲ್ಲಿ ನಾನು ಕ್ಯಾಪಿಟಲ್ ಕೊಟ್ಟರೆ ಏನಾಗುತ್ತೆ, ಕ್ಯಾಪಿಟಲ್ಲೇ ಪ್ರಿಂಟ್ ಆಗುತ್ತೆ ರಾಜು ಅಂತ. ಹೌದಾ, ಓಕೆ. ನಾವು ನಂಬರ್ಸನ್ನು ಯಾವ ರೀತಿ ಪ್ರಿಂಟ್ ಮಾಡ್ಬೋದು, ಆಮೇಲೆ ಡೆಸಿಮಲ್ ಪಾಯಿಂಟ್ಸನ್ನು ಯಾವ ರೀತಿ ಪ್ರಿಂಟ್ ಮಾಡ್ಬೋದು, ಕ್ಯಾರೆಕ್ಟರ್ನ ಯಾವ ರೀತಿ ಮಾಡಬೇಕು, ಸ್ಟ್ರಿಂಗನ್ನು ಯಾವ ರೀತಿ ಪ್ರಿಂಟ್ ಮಾಡ್ಬೋದು, ಅಸೈನ್ ಯಾವ ರೀತಿ ನಾವು ಮಾಡಬೇಕು ವ್ಯಾಲ್ಯೂಸನ್ನು, ಅದರ ಬಗ್ಗೆ ನಾವು ಕಲ್ತೀವಿ. ಈಗ ಮಲ್ಟಿಪಲ್ ವ್ಯಾಲ್ಯೂಸನ್ನು ಯಾವ ರೀತಿ ನಾವು ಸ್ಟೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಲಿಯೋಣ. ಇಂಟ್ num1 num2 num3 ಈ ಥರ ನಾವು ಮಲ್ಟಿಪಲ್ ವ್ಯಾಲ್ಯೂಸನ್ನು ಡಿಕ್ಲೇರ್ ಮಾಡ್ಕೋಬೋದು. ಅದೇ ಥರ ಮಲ್ಟಿಪಲ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ಕೋಬೋದು. num1 = num2 = num3 = 200. ಇದನ್ನು ಮಲ್ಟಿಪಲ್ ವ್ಯಾಲ್ಯೂಸನ್ನು ಪ್ರಿಂಟೂ ಮಾಡ್ಬೋದು. ಪೆನ್ಸಿಲ್ ಪ್ರೈಸ್ = %d /n ಪೆನ್ ಪ್ರೈಸ್ = %d /n ರಬ್ಬರ್ ಪ್ರೈಸ್ = %d ಡಬಲ್ ಕೋಟ್ಸ್ ಕಂಪ್ಲೀಟ್. ಇಲ್ಲಿ ಏನು ಮಾಡ್ತೀನಿ ಅಂದರೆ num1 ವ್ಯಾಲ್ಯೂ, num2 ವ್ಯಾಲ್ಯೂ, num3 ವ್ಯಾಲ್ಯೂ, ಇಲ್ಲಿ ಗೆಟ್ ch ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಸೆಮಿಕೋಲನ್. ಅಂದರೆ ಇಲ್ಲೇನಾಯಿತು ಅಂತಂದರೆ ಮಲ್ಟಿಪಲ್ ವ್ಯಾಲ್ಯೂಸನ್ನು ಡಿಕ್ಲೇರ್ ಮಾಡಿದ್ವಿ, ಮಲ್ಟಿಪಲ್ ವ್ಯಾಲ್ಯೂಸ್ನ ಇಲ್ಲಿ ಸ್ಟೋರ್ ಮಾಡಿದ್ವಿ. ಇಲ್ಲಿ ಮಲ್ಟಿಪಲ್ ಅಂದರೆ ಸಿಂಗಲ್ ವ್ಯಾಲ್ಯೂನಲ್ಲಿ ಮಲ್ಟಿಪಲ್ ವೇರಿಯೇಬಲ್ನ ಒಂದು ವ್ಯಾಲ್ಯೂನಲ್ಲಿ ಸ್ಟೋರ್ ಮಾಡಿದ್ದೀವಿ. ನೆಕ್ಸ್ಟ್ ಅವನ್ನೇ ಪ್ರಿಂಟ್ ಮಾಡ್ತಾಯಿದ್ದೀವಿ. ಇಲ್ಲಿ num1 ಇದ್ದಲ್ಲಿ ಇದು %d ಫಾರ್ ಇದು, num2 ಆಮೇಲೆ ಪೆನ್ ಪ್ರೈಸ್ ಅಂದರೆ %d, ಇದು num2 ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. num3 ಅಂದರೆ ಇಲ್ಲಿ ಇದ್ರ %d ಪ್ರಿಂಟ್ ಆಗುತ್ತೆ. ಇಲ್ಲಿ ಗೆಟ್ CLR ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಕೊಡೋಣ. ಹೌದಾ, ಪೆನ್ ಪ್ರೈಸ್ = 200, ಪೆನ್ಸಿಲ್ ಪ್ರೈಸ್, ರಬ್ಬರ್ ಪ್ರೈಸ್. ಹೌದಾ, ಈ ಥರ ಪ್ರಿಂಟ್ ಆಗುತ್ತೆ. ಮಲ್ಟಿಪಲ್ ವ್ಯಾಲ್ಯೂಸನ್ನು ನಾವು ಈ ಥರ ಪ್ರಿಂಟ್ ಮಾಡ್ಕೋಬೋದು. ಈಗ ಏನು ಮಾಡೋಣ, ಎರಡು ವ್ಯಾಲ್ಯೂಸನ್ನು ಗೆಟ್ ಮಾಡೋದು ಬೇಡ, ಬರೀ ಡಿಕ್ಲೇರ್ ಮಾಡೋಣ. num1 = num2 ಇದು ವ್ಯಾಲ್ಯೂಸನ್ನು ಸ್ಟೋರ್ ಮಾಡಿದ್ವಿ. num2 ಪ್ರಿಂಟ್ ಎಫ್ ಇಲ್ಲಿ ಅಡಿಷನ್ ಆಫ್ %d ಪ್ಲಸ್ %d = ಇಲ್ಲಿ %d ಅಂತ ಕೊಡ್ತೀನಿ, ಡಬಲ್ ಕೋಟ್ಸ್ ಕಂಪ್ಲೀಟ್. ಇಲ್ಲಿ num1 num2 ಇಲ್ಲಿ num1 ಪ್ಲಸ್ num2 ಅಂತ ಕೊಡ್ತೀನಿ. ಇಲ್ಲಿ num1 ಇದ್ದಲ್ಲಿ 100, num2 ಇದ್ದಲ್ಲಿ
200 ಅಂತ ಕೊಡ್ತೀನಿ. ಎಡಿಷನ್, ಇಲ್ಲಿ ಎಡಿಷನ್ ಆಗಿ %d ಇದು ಇದ್ರ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗುತ್ತೆ, ಈ %d ಇದ್ದಲ್ಲಿ ಇದ್ರ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಎರಡು ವ್ಯಾಲ್ಯೂಸ್ ಟೋಟಲ್ ಆಗಿ ಅದ್ರ ವ್ಯಾಲ್ಯೂಸ್ ಇಲ್ಲಿ ಪ್ರಿಂಟ್ ಆಗುತ್ತೆ. ಇದನ್ನು ಒಂದು ಜಸ್ಟ್ ನಾವು ಪ್ರಾಕ್ಟಿಕಲಾಗಿ ನೋಡೋಣ. ಗೆಟ್ ಸಿ ಎಚ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್, ಇಲ್ಲಿ CLR SCR ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್. ಹೌದಾ? 100 + 200 = 300 ಅಂತ ಪ್ರಿಂಟ್ ಆಯಿತು. ಇದನ್ನೇ ಸೇಮ್ ಏನು ಮಾಡೋಣ ನಾವು ಇಲ್ಲಿ, ಇದನ್ನ ಸೇಮ್ ಕಾಪಿ ಮಾಡಬೇಕಾದ್ರೆ ನೀವು ಶಿಫ್ಟ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ರೈಟ್ ಆ್ಯರೋನ ಹೋಲ್ಡ್ ಮಾಡಿ ಹಿಡಿ, ಆವಾಗ ಅದು ಸಿಲೆಕ್ಟ್ ಆಗುತ್ತೆ. ಸಿಲೆಕ್ಟ್ ಆದಮೇಲೆ ಎಡಿಟ್ ಆಪ್ಷನಿಗೆ ಹೋಗಿ ಕಾಪಿ ಮಾಡ್ಕೊಳ್ಳಿ, ಎಂಟರ್ ಪ್ರೆಸ್ ಮಾಡಿ ಎಡಿಟಿಗೆ ಹೋಗಿ ಮತ್ತು ಪೇಸ್ಟ್ ಮಾಡಿ. ಹೌದಾ? ಇಲ್ಲಿ ಏನು ಮಾಡ್ತೀನಿ ಅಂದರೆ /n ಅಂತ ಕೊಡ್ತೀನಿ, ಅಂದರೆ ನ್ಯೂ ಲೈನಿಗೆ ಪ್ರಿಂಟ್ ಮಾಡಲಿಕ್ಕೆ. ಇಲ್ಲಿ ಸಬ್ಟ್ರಾಕ್ಷನ್ ಅಂತ ಕೊಡ್ತೀನಿ, ಸಬ್ಟ್ರಾಕ್ಷನ್ ಆಫ್, ಇಲ್ಲಿ ಮೈನಸ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಮಾಡೋಣ, ಫಸ್ಟಿಗೆ ಬಿಗ್ ನಂಬರ್ ತೊಗೋಣ, ಇಲ್ಲಿ ಸ್ಮಾಲ್ ನಂಬರ್ ತೊಗೋಣ, ಇಲ್ಲಿ ಮೈನಸ್ ಅಂತ ಮಾಡ್ತೀನಿ. ಹೌದಾ? 100 + 300 + 100 = 400, 300 - 100 = 200. ನೆಕ್ಸ್ಟ್ ಏನು ಮಾಡೋಣ, ಮಲ್ಟಿಪ್ಲಿಕೇಶನ್ ನನಗೆ ಬರೆಯೋಣ. ಮತ್ತು ಅಗೇನ್ ಇದನ್ನು ಸಿಲೆಕ್ಟ್ ಮಾಡ್ತೀನಿ, ಎಡಿಟ್ ಕಾಪಿ, ಎಡಿಟ್ ಒನ್ನು ಕಟ್ ಆಯಿತಾ, ಪೇಸ್ಟ್ ಮಾಡೋಣ. ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಕೊಡೋಣ, ಇಲ್ಲಿ ಇಂಟು ಕೊಡೋಣ. ಇಲ್ಲಿ ಇಂಟು ಅಂತ ಕೊಡೋಂಗಿಲ್ಲ, ಇಲ್ಲಿ ಸ್ಟಾರ್ ಕೊಡಬೇಕು. ನೀವು ಮಲ್ಟಿಪ್ಲಿಕೇಶನ್ ಆಗಬೇಕಾದ್ರೆ ಸ್ಟಾರ್ ಕೊಡಬೇಕು. ಹೌದಾ? ಮಲ್ಟಿಪ್ಲಿಕೇಶನ್ ಆಫ್ 300 × 100 3000. ಅದೇ ಥರ ಏನು ಮಾಡೋಣ, ಡಿವಿಷನನ್ನು ಮಾಡೋಣ. ಹೌದಾ? ಎಡಿಷನ್ ಮಾಡಿದ್ವಿ, ಸಬ್ಟ್ರಾಕ್ಷನ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಡಿವಿಷನ್ ಮಾಡಿದ್ವಿ. ಹೌದಾ? ಈ ಥರ ನಾವು ಪ್ರಿಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಸ್ಕ್ಯಾನ್ಎಫನ್ನು ಯೂಸ್ ಮಾಡಿ ಯಾವ ಥರ ಪ್ರಿಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಯೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.